ಜಗತ್ತಿನಲ್ಲಿ ಹುಟ್ಟತಕ್ಕಂತಹ ಪ್ರತಿಯೊಂದು ಮಗುವು ಕೂಡ ಮುಗ್ಧತೆಯಿಂದನೇ ಹುಟ್ಟಿರುತ್ತೆ. ಬಟ್ ಈ ಒಂದು ಸಮಾಜದಲ್ಲಿ ನಡೀತಕ್ಕಂತಹ ಅನೇಕ ಘಟನೆಗಳಿಂದಾಗಿ ಆ ಒಂದು ಮುಗ್ಧತೆಯನ್ನು ಕಳೆದುಕೊಂಡು ಒಂದು ಮುಖವಾಡವನ್ನು ಧರಿಸಿ ಜೀವನವನ್ನು ಮಾಡಬೇಕಾಗುತ್ತೆ ಮನುಷ್ಯನಾಗಿರ್ತಕ್ಕಂಥವನು. ನಾವೆಲ್ಲರೂ ಕೂಡ ಅಷ್ಟೇ ಬಾಲ್ಯದಲ್ಲಿ ತುಂಬಾ ಮುಗ್ಧರಾಗಿರ್ತಾ ಇದ್ವಿ, ಎಲ್ಲ ಪ್ರಾಮಾಣಿಕವಾಗಿಯೇ ಇರ್ತಾ ಇದ್ವಿ, ನಾವು ಮುಖವಾಡಗಳನ್ನು ಧರಿಸಿರಲಿಲ್ಲ. ಆದರೆ ಬರ್ತಾ ಬರ್ತಾ ಜೀವನದ ಯಾವುದೋ ಒಂದು ಸಂದರ್ಭಗಳಿಂದಾಗಿ ಅಥವಾ ಯಾರದೋ ತಪ್ಪಿನಿಂದಾಗಿ ನಮ್ಮ ಒಂದು ವೇಷಭೂಷಣಗಳನ್ನು, ಮನಸ್ಸಿನ ಭಾವನೆಗಳನ್ನು ಮತ್ತು ನಮ್ಮ ಮುಗ್ಧತೆಯನ್ನು ಎಲ್ಲವನ್ನು ಕೂಡ ಚೇಂಜ್ ಮಾಡ್ಕೊಳ್ತಾ ಹೋಗ್ತೇವೆ. ಸೊ ಈ ಒಂದು ಪ್ರಸ್ತುತ ಪೊಯಮ್ ಒನ್ಸ್ ಅಪಾನ್ ಎ ಟೈಮ್ ಅಂತಕ್ಕಂತಹ ಗೇಬ್ರಿಯಲ್ ಒಕಾರಾರವರ ಒಂದು ಪೊಯಮ್ ಏನಿದೆನೋ ಇದು ಈ ಒಂದು ಸೇಮ್ ಥೀಮನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪೊಯಮ್ ಇದೆ. ಮನುಷ್ಯನಾಗಿರ್ತಕ್ಕಂಥವನು ಯಾವ ರೀತಿ ಚೇಂಜ್ ಆಗ್ತಾ ಹೋಗ್ತಾನೆ, ಬದಲಾವಣೆ ಆಗ್ತಾ ಹೋಗ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ. ಸೊ ಇಲ್ಲಿ ನಮ್ಮ ಪೊಯೆಟ್ ಏನು ಮಾಡ್ತಾರೆ ಅಂದರೆ, ತಮ್ಮ ಮಗನ ಮುಂದೆ ಚಿಕ್ಕವರಾಗಿದ್ದಾಗ ಅವರು ಎಷ್ಟೊಂದು ಮುಗ್ಧರಾಗಿದ್ದರು, ಬಟ್ ಪ್ರಸ್ತುತ ಸಂದರ್ಭದಲ್ಲಿ ಯಾವ ರೀತಿ ಒಂದು ಫೇಕ್ ಲೈಫನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಕೊನೆ ಭಾಗದಲ್ಲಿ ತಮ್ಮ ಮಗನನ್ನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಮಗನಲ್ಲಿ. ಅದೇನಪ್ಪ ಅಂದರೆ, ಆ ಒಂದು ಮುಗ್ಧತೆ ಅಂತಕ್ಕಂಥದ್ದೇನಿತ್ತೋ, ಆನೆಸ್ಟಿ ಅಂತಕ್ಕಂಥದ್ದೇನಿತ್ತೋ ಮೊದಲಿಗೆ ಬಾಲ್ಯದಲ್ಲಿ, ಅದು ಮಗುವಿನಲ್ಲಿ ಇರಲಿಕ್ಕೆ ಸಾಧ್ಯ. ಸೊ ಆ ಒಂದು ಮುಗ್ಧತೆಯನ್ನು ಮತ್ತೊಂದು ಸಾರಿ ನನಗೆ ಕಲಿಸಿಕೊಡು ಅಂಥೇಳಿ ಮಗನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಈ ಒಂದು ಪೋಯಮ್ನ ಸಿಂಪಲ್ ಆಗಿರ್ತಕ್ಕಂತಹ ಸಮರಿಯನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಫಸ್ಟ್ ಪಾಯಿಂಟ್ ನೋಡಿ, ದಿಸ್ ಪೋಯಮ್ ಈಸ್ ರಿಟನ್ ಬೈ ಗೇಬ್ರಿಯಲ್ ಒಕಾರಾ. ಮೊದಲಿಗೆ ಹೇಳಿದಾಗ ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂಥವ್ರು ಗೇಬ್ರಿಯಲ್ ಒಕಾರಾ, ಎ ನೈಜೀರಿಯನ್ ಪೊಯೆಟ್. ಇವರು ನೈಜೀರಿಯಾ ಅಂತಕ್ಕಂತಹ ಒಂದು ದೇಶದ ಪೊಯೆಟ್ ಆಗಿದ್ದಾರೆ. ಇಟ್ ಈಸ್ ಎ ಟಚಿಂಗ್ ಪೊಯಮ್ ಅಬೌಟ್ ದ ಚೇಂಜಸ್ ದಟ್ ಹ್ಯಾಪನ್ ಇನ್ ಹ್ಯೂಮನ್ ಬಿಹೇವಿಯರ್. ಎಸ್ ವಿದ್ಯಾರ್ಥಿಗಳೇ, ಈ ಒಂದು ಪೊಯಮ್ನ ಥೀಮ್ ಏನಪ್ಪ ಅಂದರೆ, ಮುಖ್ಯವಾಗಿ ಮನುಷ್ಯನ ಒಂದು ಬಿಹೇವಿಯರ್ ಏನಿರುತ್ತೋ ಅಂದರೆ ವರ್ತನೆ ಅಂತ ಕರಿತೀವಿ, ಯಾವ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಪೊಯೆಟ್ ಹೇಳ್ತಾರೆ. ಆ್ಯಸ್ ಪೀಪಲ್ ಗ್ರೋ ಓಲ್ಡರ್ ಅಂದರೆ ಮಗುವಿನಿಂದ ವಯಸ್ಸಾಗ್ತಾ ಆಗ್ತಾ ನಾವೇನು ಎಲ್ಡರ್ಸ್ ಆಗ್ತಾ ಹೋಗ್ತೀವಲ್ವ, ಆಗ ನಮ್ಮ ಒಂದು ನೈಜ ವ್ಯಕ್ತಿತ್ವ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ದ ಸ್ಪೀಕರ್ ಇನ್ ದ ಪೊಯಮ್ ಈಸ್ ಎ ಫಾದರ್ ಹೂ ಟಾಕ್ಸ್ ಟು ಹೀಸ್ ಸನ್. ಸೊ ಈ ಒಂದು ಪೊಯಮಲ್ಲಿ ಸ್ಪೀಕರ್ ಯಾರಪ್ಪ ಅಂದರೆ ಒಬ್ಬ ಫಾದರ್ ಆಗಿದ್ದಾರೆ, ತಮ್ಮ ಮಗನ ಹತ್ರ ಅವರು ಮಾತನಾಡ್ತಾ ಇದ್ದಾರೆ. ಹಿ ಟೆಲ್ಸ್ ದ ಸನ್ ಅಬೌಟ್ ಹೌ ಲೈಫ್ ಯೂಸ್ ಟು ಬಿ ಇನ್ ದ ಪಾಸ್ಟ್. ಸೊ ಪಾಸ್ಟಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ತಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಇತ್ತು, ತಾವು ಯಾವ ರೀತಿ ಇದ್ದರು ಅಂತಕ್ಕಂಥದ್ದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಹೌ ಇಟ್ ಹ್ಯಾಸ್ ಚೇಂಜ್. ನಾವು ಆ ಒಂದು ಮಗುವಾಗಿದ್ದಾಗ ಹೇಗಿದ್ದರು, ಬಟ್ ಈಗ ವ್ಯಕ್ತಿಯಾಗಿ ಬದಲಾವಣೆ ಆದಮೇಲೆ ಏನೆಲ್ಲ ಬದಲಾವಣೆ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ದ ಪೋಯಮ್ ಬಿಗಿನ್ಸ್ ವಿತ್ ದ ವರ್ಡ್ಸ್ ಒನ್ಸ್ ಅಪಾನ್ ಎ ಟೈಮ್. ಸೊ ಈ ಒಂದು ಪೋಯಮ್ನ ಆರಂಭದಲ್ಲಿ ನಾವು ಕಾಣ್ತಕ್ಕಂತಹ ಒಂದು ಲೈನ್ ಯಾವುದಪ್ಪ ಅಂದರೆ ಒನ್ಸ್ ಅಪಾನ್ ಎ ಟೈಮ್. ಅಂದರೆ ನಾವು ಸ್ಟೋರಿ ಹೇಳುವಾಗ ಹೇಳ್ತೀವಿ ಒನ್ಸ್ ಅಪಾನ್ ಎ ಟೈಮ್, ಒಂದಾನೊಂದು ಕಾಲದಲ್ಲಿ ಅಂತೇಳಿ. ಸೊ ಇದು ಪಾಸ್ಟನ್ನು ತಿಳಿಸ್ಲಿಕ್ಕೆ ಹೇಳ್ತಕ್ಕಂತಹ ಒಂದು ಫ್ರೇಸ್ ಆಗಿರುತ್ತೆ. ಸೊ ಇಲ್ಲಿ ಅವರು ಕೂಡ ತಮ್ಮ ಒಂದು ಪಾಸ್ಟ್ ಲೈಫನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ದಿಸ್ ಮೇಕ್ಸ್ ದ ಪೋಯಮ್ ಸೌಂಡ್ ಲೈಕ್ ಎ ಸ್ಟೋರಿ, ಆಲ್ಮೋಸ್ಟ್ ಲೈಕ್ ಎ ಫೇರಿ ಟೇಲ್. ಸೊ ಒಂದು ಕಥೆಯ ರೂಪದಲ್ಲಿ ಅವರು ತಮ್ಮ ಒಂದು ಇತಿಹಾಸವನ್ನು ಇಲ್ಲಿ ನೆನಪು ಮಾಡ್ಕೊಳ್ತಾ ಹೋಗ್ತಾರೆ. ದ ಫಾದರ್ ರಿಮೆಂಬರ್ಸ್ ದ ಪಾಸ್ಟ್ ವಿತ್ ಸ್ಯಾಡ್ನೆಸ್. ನೋಡಿ, ಅವರು ತಮ್ಮ ಒಂದು ಪಾಸ್ಟನ್ನು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ವಿತ್ ಸ್ಯಾಡ್ನೆಸ್, ಮನಸ್ಸಿನಲ್ಲಿ ಬೇಸರವನ್ನು ತುಂಬಿಕೊಂಡೆ ಅವರು ತಮ್ಮ ಒಂದು ಇತಿಹಾಸವನ್ನು, ಕಳೆದು ಹೋಗಿರ್ತಕ್ಕಂತಹ ಘಟನೆಗಳನ್ನು, ತಮ್ಮ ಪಾಸ್ಟ್ ಲೈಫನ್ನು ನೆನಪು ಮಾಡ್ಕೊಳ್ತಾರೆ. ಹೀ ಸೇಸ್ ದ್ಯಾಟ್ ಪೀಪಲ್ ಯೂಸ್ ಟು ಬಿ ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್. ಈ ಎರಡು ಪದಗಳು ತುಂಬಾ ಮುಖ್ಯ ವಿದ್ಯಾರ್ಥಿಗಳೇ. ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆರಂಭದಲ್ಲಿ ಅಂದರೆ ಮಗುವಾಗಿದ್ದಾಗ ತುಂಬಾ ಆನೆಸ್ಟ್ ಅಂದರೆ ಪ್ರಾಮಾಣಿಕನಾಗಿರ್ತಾನೆ ಮತ್ತು ಸಿನ್ಸಿಯರ್ ಆಗಿರ್ತಾನೆ. ದೇ ಯೂಸ್ ಟು ಲಾಫ್ ವಿತ್ ದೇರ್ ಹಾರ್ಟ್ಸ್ ನಾಟ್ ಓನ್ಲಿ ವಿತ್ ದೇರ್ ಮೌತ್ಸ್. ಕೇವಲ ಅವರು ಬಾಯಿಯಿಂದ ನಗ್ತಾ ಇರಲಿಲ್ಲ, ಹೃದಯ ತುಂಬಿ ನಗ್ತಾ ಇದ್ರು. ಅಂದರೆ ಅವರ ನಗು, ಮುಖದ ಮೇಲೆ ಇರ್ತಕ್ಕಂತಹ ನಗು ಏನಿದೆನೋ ಅದು ಅಂತರಾಳದಿಂದ ಬರ್ತಕ್ಕಂತಹ ನಗು ಆಗಿರುತ್ತೆ. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಕೇವಲ ಬಾಯಿಯಿಂದ ನಗ್ತೇವೆ, ಅಂದರೆ ಮನಸ್ಸಿನಲ್ಲಿ ನಿಜವಾಗಿರ್ತಕ್ಕಂತಹ ಸಂತೋಷ ಇರೋದಿಲ್ಲ, ಕೇವಲ ತೋರ್ಪಡಿಕೆಗೆ ಮಾತ್ರ ನಗು ಮುಖವನ್ನು ಹೊಂದಿರ್ತೇವೆ. ದೇ ಯೂಸ್ ಟು ಶೇಕ್ ಹ್ಯಾಂಡ್ಸ್ ವಿತ್ ವಾರ್ಮ್ತ್ ಆ್ಯಂಡ್ ಟ್ರೂ ಫೀಲಿಂಗ್ಸ್. ಎಷ್ಟೋ ಜನಗಳು ಆರಂಭದಲ್ಲಿ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಭಾವನೆಯನ್ನು ಇಟ್ಟುಕೊಳ್ಳದೇನೆ ನಿಜವಾಗಿರ್ತಕ್ಕಂತಹ ಒಂದು ಫೀಲಿಂಗ್ಸ್ ಒಂದಿಗೆ ಯಾರ್ದಾದ್ರ ಜೊತೆ ಶೇಕ್ ಹ್ಯಾಂಡ್ಸ್ ಕೊಡಬೇಕಾದ್ರೆ, ಕೈ ಕುಲುಕಬೇಕಾದ್ರೆ ಖುಷಿಯಿಂದಾನೇ ಪ್ರೀತಿಯಿಂದಾನೇ ಕೈ ಕುಲುಕ್ತಾ ಇದ್ರು. ಬಟ್ ಈಗ ಹಾಗಾಗ್ತಾ ಇಲ್ಲ. ಎಷ್ಟೋ ಜನಗಳು ಕೇವಲ ಕಾಟಾಚಾರಕ್ಕೆ ಮೇಲೆ, ಮುಖದ ಮೇಲೆ ಒಂದು ನಗುವನ್ನು ಹೊಂದಿ ಕೈ ಕುಲುಕ್ತಾರೆ. ಅಲ್ಲಿ ನಿಜವಾಗಿರ್ತಕ್ಕಂತಹ ಒಂದು ವಾರ್ಮ್ತ್ ಫೀಲಿಂಗ್ ಇರೋದಿಲ್ಲ, ಅಂದರೆ ಒಂದು ವಾತ್ಸಲ್ಯ, ಪ್ರೀತಿ ಅಂತಕ್ಕಂಥದ್ದು ಕಾಣೋದಿಲ್ಲ, ಟ್ರೂ ಫೀಲಿಂಗ್ಸ್ ಕೂಡ ಇರೋದಿಲ್ಲ ಅಂತೇಳಿ ಹೇಳ್ತಾರೆ. ಬಟ್ ನಾವು ಹೀ ಸೇಸ್ ಥಿಂಗ್ಸ್ ಆರ್ ಡಿಫ್ರೆಂಟ್. ಈಗ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಪೀಪಲ್ ಲಾಫ್ ಓನ್ಲಿ ವಿತ್ ದೇರ್ ಲಿಪ್ಸ್ ನಾಟ್ ವಿತ್ ದೇರ್ ಹಾರ್ಟ್ಸ್. ಜನಗಳು ಹೃದಯ ತುಂಬಿ ನಗ್ತಾ ಇಲ್ಲ, ಕೇವಲ ಲಿಪ್ಸ್, ತುಟಿಗಳ ಸಹಾಯದಿಂದ ಮಾತ್ರ ನಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ.
ದೇ ಶೇಕ್ ಹ್ಯಾಂಡ್ಸ್ ಬಟ್ ದೇರ್ ಅದರ್ ಹ್ಯಾಂಡ್ ಈಸ್ ಸರ್ಚಿಂಗ್ ಫಾರ್ ಸಮಥಿಂಗ್ ಎಲ್ಸ್, ಮೇ ಬಿ ಸಮ್ ಪರ್ಸನಲ್ ಗೇನ್. ಎಸ್, ಒಂದು ಕೈಯಿಂದ ಒಬ್ಬ ವ್ಯಕ್ತಿ ಕೈಯನ್ನು ಕುಲುಕ್ತಾ ಇರ್ಬೋದು, ಆದರೆ ಇನ್ನೊಂದು ಕೈಯಿಂದ ಅವ್ರು ಏನನ್ನೋ ಹುಡುಕ್ತಾ ಇರ್ತಾರೆ. ಏನನ್ನ ಹುಡುಕ್ತಾ ಇರ್ತಾರೆ ಅಂದರೆ, ಈ ವ್ಯಕ್ತಿಯ ಜೊತೆ ನಾನು ಕೈ ಕುಲುಕಿದ್ರೆ ಅಥವಾ ಈ ವ್ಯಕ್ತಿಯ ಜೊತೆ ನಾನು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದೆ ಆದರೆ ನನಗೇನಿದ್ರಿಂದ ಲಾಭ ಸಿಗುತ್ತೆ ಅಂತಕ್ಕಂಥದ್ದನ್ನೇ ವಿಚಾರ ಮಾಡ್ತಾನೆ ಕೈ ಕುಲುಕ್ತಾರೆ ಅಂತಕ್ಕಂಥದ್ದನ್ನು ತುಂಬ ನೋವಿನಿಂದನೇ ಇಲ್ಲಿ ಪೋಯೆಟ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ. ದ ಫಾದರ್ ಫೀಲ್ಸ್ ದಟ್ ಪೀಪಲ್ ಆರ್ ನಾಟ್ ಲಾಂಗರ್ ಟ್ರೂ ಟು ಒನ್ ಎನದರ್. ಸೊ ಮೊದಲಿಗಿದ್ದ ಹಾಗೆ ಜನಗಳು ಒಬ್ಬರಿಗೊಬ್ಬರು ಈಗ ಸತ್ಯವಾಗಿ ಅಂದರೆ ಅವರು ಪ್ರಾಮಾಣಿಕವಾಗಿಲ್ಲ, ನೈಜ ವ್ಯಕ್ತಿತ್ವವನ್ನು ತೋರ್ಪಡಿಸ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ದೇ ಹೈಡ್ ದೇರ್ ರಿಯಲ್ ಫೀಲಿಂಗ್ಸ್ ಆ್ಯಂಡ್ ಶೋ ಫಾಲ್ಸ್ ಎಮೋಷನ್ಸ್. ತಮ್ಮ ನಿಜವಾಗಿರ್ತಕ್ಕಂತಹ ಫೀಲಿಂಗ್ಸನ್ನು ಅವರೆಲ್ಲರೂ ಬಚ್ಚಿಡ್ತಾ ಇದ್ದಾರೆ. ಮತ್ತು ಫಾಲ್ಸ್ ಎಮೋಷನ್ ಅಂದರೆ ಕೇವಲ ಅವರ ಭಾವನೆಗಳೇನು ಮೇಲ್ಗಡೆ ತೋರಿಸ್ತಾರಲ್ಲ, ಪ್ರೀತಿ ಇರ್ಬೋದು, ವಾತ್ಸಲ್ಯ ಇರ್ಬೋದು, ಸ್ನೇಹ ಇರ್ಬೋದು, ಇವೆಲ್ಲವೂ ಕೂಡ ಫಾಲ್ಸ್ ಎಮೋಷನ್ಸ್ ಆಗಿದ್ದಾವೆ ಅಂತೇಳಿ ಹೇಳ್ತಾರೆ. ದ ಫಾದರ್ ಎಕ್ಸ್ಪ್ಲೇನ್ಸ್ ದ್ಯಾಟ್ ಪೀಪಲ್ ನೌ ವೇರ್ ಮೆನಿ ಫೇಸಸ್ ಜಸ್ಟ್ ಲೈಕ್ ಕ್ಲಾತ್ಸ್. ಎಷ್ಟೊಂದು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಈಗ ಜನಗಳು ಅನೇಕ ಒಂದು ಫೇಸಸ್ಗಳನ್ನು ಹೊಂದಿದ್ದಾರೆ. ಫೇಸಸ್ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ಮುಖವಾಡಗಳು ಅಂಥೇಳಿ ನಾವು ಅನ್ಕೋಬೇಕಾಗುತ್ತೆ. ಸೊ ಮನುಷ್ಯರಿಗೆ ಏನು ಮಾಡ್ತಾ ಇದ್ದಾರೆ, ವ್ಯಕ್ತಿಗಳು ಮುಖವಾಡವನ್ನು ಧರಿಸಿ, ಯಾವ ರೀತಿ ವ್ಯಕ್ತಿ ಪ್ರತಿನಿತ್ಯ ಬಟ್ಟೆಗಳನ್ನು ಚೇಂಜ್ ಮಾಡ್ತಾನಲ್ವಾ, ಅದೇ ರೀತಿ ವ್ಯಕ್ತಿತ್ವವನ್ನು ಚೇಂಜ್ ಮಾಡ್ತಾ ಮುಖವಾಡವನ್ನು ಧರಿಸಿ ಜೀವನವನ್ನು ಮಾಡ್ತಾ ಇದ್ದಾನೆ ಅಂತೇಳಿ ಫಾದರ್ ಮಗನ ಹತ್ರ ಹೇಳ್ತಾ ಇದ್ದಾರೆ. ದೇ ಚೇಂಜ್ ದೇರ್ ಫೇಸಸ್ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಸೊ ಸಂದರ್ಭ ಹೇಗೆ ಬರುತ್ತೋ ಹಾಗೆ ತಮ್ಮ ಮುಖವಾಡಗಳನ್ನು ಇವರು ಚೇಂಜ್ ಮಾಡ್ತಾ ಹೋಗ್ತಾರೆ, ತಮ್ಮ ನೈಜ ವ್ಯಕ್ತಿತ್ವವನ್ನು ಮರೆಮಾಚಿಡ್ತಾರೆ. ಫಾರ್ ಎಕ್ಸಾಂಪಲ್, ದೇರ್ ಈಸ್ ಎ ಫೇಸ್ ಫಾರ್ ದ ಹೋಮ್, ಎ ಫೇಸ್ ಫಾರ್ ದ ಆಫೀಸ್, ಎ ಫೇಸ್ ಫಾರ್ ದ ಸ್ಟ್ರೀಟ್, ಎ ಫೇಸ್ ಫಾರ್ ಪಾರ್ಟೀಸ್ ಆ್ಯಂಡ್ ಸೋ ಆನ್. ನೋಡಿ, ಮನುಷ್ಯ ಎಲ್ಲೆಲ್ಲಿರ್ತಾನೋ ಅಲ್ಲಿಗೆ ತಕ್ಕಂತೆ ತನ್ನ ಒಂದು ಫೇಸನ್ನು, ಮುಖವಾಡವನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾನೆ. ದೇರ್ ಇಸ್ ಎ ಫೇಸ್ ಫಾರ್ ಹೋಮ್, ಮನೆಯಲ್ಲಿದ್ದಾಗ ಒಂದು ಮುಖವಾಡ, ಆಫೀಸಲ್ಲಿದ್ದಾಗ ಒಂದು ಮುಖವಾಡ, ಬೀದಿಯಲ್ಲಿದ್ದಾಗ ಒಂದು ಮುಖವಾಡ, ಮತ್ತು ಪಾರ್ಟಿಗಳಿಗೆ ಹೋದರೆ ಅಲ್ಲೊಂದು ಮುಖವಾಡ. ಈ ರೀತಿ ಎಲ್ಲೆಲ್ಲಿರ್ತಾನೋ ಅಲ್ಲಿಗೆ ತಕ್ಕ ಹಾಗೆ ತನ್ನ ಮುಖವಾಡವನ್ನು, ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸ್ತಾ ಹೋಗ್ತಾನೆ. ದಿಸ್ ಶೋಸ್ ದ್ಯಾಟ್ ಪೀಪಲ್ ಆರ್ ನೋ ಲಾಂಗರ್ ನ್ಯಾಚುರಲ್ ಆರ್ ಸಿಂಪಲ್. ಇದರಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂದರೆ, ಮನುಷ್ಯ ಈಗ ನ್ಯಾಚುರಲ್ ಆಗಿ ಉಳಿದಿಲ್ಲ, ಅಂದರೆ ನೈಜ ವ್ಯಕ್ತಿತ್ವವನ್ನು ತೋರಿಸ್ತಾ ಇಲ್ಲ, ಮತ್ತು ಸಿಂಪಲ್ ಆಗಿ ಕೂಡ ಇಲ್ಲ. ದೇ ಆರ್ ಆ್ಯಕ್ಟಿಂಗ್ ಆಲ್ ದ ಟೈಮ್. ಯಾವಾಗಲೂ ಕೂಡ ಕೇವಲ ಆ್ಯಕ್ಟ್ ಮಾಡ್ತಾನೆ, ಅಂದರೆ ನಟನೆ ಮಾಡ್ತಾನೆ ಬದುಕ್ತಾರೆ. ಪ್ರಿಟೆಂಡಿಂಗ್ ಅಂದರೆ ನಟಿಸೋದು ಅಂತೇಳಿ. ಟು ಬಿ ಸಮಥಿಂಗ್ ದ್ಯಾಟ್ ದೇ ಆರ್ ನಾಟ್, ಅಂದರೆ ಅವರು ಅಲ್ಲದೆ ಇರತಕ್ಕಂತಹ ವ್ಯಕ್ತಿತ್ವವನ್ನು ನಟನೆ ಮಾಡ್ತಾ ಬದುಕ್ತಾರೆ. The father also says that in today's world, people only welcome you when you are useful to them. So ಜನಗಳು ನಿಮ್ಮನ್ನು ಯಾವಾಗ ವೆಲ್ಕಮ್ ಮಾಡ್ತಾರಪ್ಪ ಅಂದರೆ, ನಿಮ್ಮಿಂದ ಅವ್ರಿಗೆ ಏನಾದರೂ ಲಾಭ ಇರಬೇಕು, ಅಂತಹ ಸಂದರ್ಭದಲ್ಲಿ ಮಾತ್ರ ಅವರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಬಿಟ್ಟರೆ ನಿಮ್ಮಿಂದ ಯಾವುದೇ ಲಾಭ ಇಲ್ಲ ಅಂದರೆ ನಿಮ್ಮನ್ನು ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಇಫ್ ಯು ವಿಸಿಟ್ ದೇರ್ ಹೌಸ್ ಒನ್ಸ್, ದೇ ಮೇ ಸ್ಮೈಲ್ ಆ್ಯಂಡ್ ಇನ್ವೈಟ್ ಯು ಇನ್. ಒಂದು ಸಾರಿ ನೀವೇನಾದರೂ ಯಾರ್ದಾದ್ರೂ ಮನೆಗೆ ಭೇಟಿ ಕೊಟ್ಟಿದ್ದೆ ಆದರೆ ನಗ್ತಾನೆ ಅವ್ರು ಏನು ಮಾಡ್ತಾರೆ, ನಿಮ್ಮನ್ನು ಆಹ್ವಾನವನ್ನು ಮಾಡ್ತಾರೆ ನಗ್ತಾನೆ. ಬಟ್ ಇಫ್ ಯು ವಿಸಿಟ್ ಅಗೇನ್, ಮತ್ತೊಂದು ಸಾರಿ ಅದೇ ವ್ಯಕ್ತಿಯ ಮನೆಗೆ ನೀವು ಹೋಗಿದ್ದೆ ಆದರೆ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ನೋಡಿರಿ. ಯು ಆರ್ ನಾಟ್ ವೆಲ್ಕಮ್ ಎನಿಮೋರ್. ನಿಮ್ಮನ್ನು ಅವರು ವೆಲ್ಕಮ್ ಮಾಡೋದಿಲ್ಲ. ಪದೇ ಪದೇ ನೀವು ಹೋದವರ ಮನೆಗೆ ಹೋದರೆ ನಿಮ್ಮನ್ನು ಅವರು ವೆಲ್ಕಮ್ ಮಾಡೋದಿಲ್ಲ. ಪೀಪಲ್ ಆರ್ ಓನ್ಲಿ ಫ್ರೆಂಡ್ಲಿ ವೆನ್ ದೇ ನೀಡ್ ಸಮಥಿಂಗ್. ಜನಗಳು ಯಾವಾಗ ಸ್ನೇಹ ಜೀವಿಗಳಾಗಿರ್ತಾರೆ ಅಂದರೆ ಅವರಿಗೆ ಏನಾದರೂ ಲಾಭ ಇದ್ದಾಗ ಮಾತ್ರ. ಆಫ್ಟರ್ ದ್ಯಾಟ್ ದೇ ಟರ್ನ್ ಅವೇ. ಅಲ್ಲಿಂದ ನಮ್ಮನ್ನು ದೂರ ಇಟ್ಬಿಡ್ತಾರೆ, ನಮ್ಮಿಂದ ವಿಮುಖರಾಗಿ ಹೋಗ್ತಾರೆ. ದ ಫಾದರ್ ಫೀಲ್ಸ್ ವೆರಿ ಸ್ಯಾಡ್ ಅಬೌಟ್ ದೀಸ್ ಚೇಂಜಸ್. ಸೊ ಈ ರೀತಿಯ ಬದಲಾವಣೆಗಳೇನಿದಾವೋ ಸಮಾಜದಲ್ಲಿ, ವ್ಯಕ್ತಿಗಳು ಯಾವ ರೀತಿ ಬದಲಾಗ್ತಾ ಇದ್ದಾರೋ, ಇದರಿಂದಾಗಿ ನಮ್ಮ ಫಾದರ್ ಏನಿದ್ದಾರೋ ಆ ಹುಡುಗನ ಫಾದರ್ ಏನಿದ್ದಾರೋ ಇಲ್ಲಿ, ಅವರು ತುಂಬಾ ಸ್ಯಾಡ್ ಅಂದರೆ ಬೇಸರವನ್ನು ಮಾಡ್ಕೊಳ್ತಾ ಇದ್ದಾರೆ. ಹಿ ಅಡ್ಮಿಟ್ಸ್ ದ್ಯಾಟ್ ಹಿ ಹಿಮ್ಸೆಲ್ಫ್ ಹ್ಯಾಸ್ ಆಲ್ಸೋ ಲರ್ನ್ ದೀಸ್ ಫಾಲ್ಸ್ ವೇಸ್. ಸೊ ನೋಡಿ, ಆ ಫಾದರ್ ಕೂಡ ಇಲ್ಲಿ ಒಪ್ಕೊಳ್ತಾ ಇದ್ದಾರೆ, ತಾನು ಕೂಡ ಅದೇ ರೀತಿಯ ಮುಖವಾಡವನ್ನು ಧರಿಸಿ ಬದುಕ್ತಾ ಇರೋದಾಗಿ ಅವರು ಒಪ್ಕೊಳ್ತಾ ಇದ್ದಾರೆ. ಹಿ ಹ್ಯಾಸ್ ಲರ್ನ್ ಟು ಸ್ಮೈಲ್ ವಿತೌಟ್ ಮೀನಿಂಗ್ ಇಟ್. ಸೊ ಇವರು ಕೂಡ ನಗ್ತಾ ಇದ್ದಾರೆ, ಅದಕ್ಕೇನೋ ಅರ್ಥನೇ ಇರೋದಿಲ್ಲ, ಅಂದರೆ ನಿಜವಾದಂತಹ ನಗುನೇ ಇರೋದಿಲ್ಲ. ಆ ರೀತಿಯ ಸಂದರ್ಭದಲ್ಲೂ ಕೂಡ ಸುಮ್ಮನೆ ಇವರು ನಕ್ಕ ರೀತಿಯಲ್ಲಿ ಬೇರೆಯವರ ಮುಂದೆ ನಟನೆಯನ್ನು ತಾವು ಮಾಡ್ತಾ ಇರೋದಾಗಿ ಇಲ್ಲಿ ಫಾದರ್ ಅವರು ಒಪ್ಕೊಳ್ತಾ ಇದ್ದಾರೆ. ಹಿ ಹ್ಯಾಸ್ ಲರ್ನ್ ಟು ಸೇ ಗ್ಲಾಡ್ ಟು ಮೀಟ್ ಯು ಈವನ್ ವೆನ್ ಹಿ ಈಸ್ ನಾಟ್ ಗ್ಲಾಡ್. ಸೊ ನಮ್ಮ ಫಾದರ್ ಏನಿದ್ದಾರೋ ಈ ಒಂದು ಪ್ರಸ್ತುತ ಒಂದು ಪೊಯಮ್ನಲ್ಲಿ ಅವರು ಒಪ್ಕೊಳ್ತಾ ಇದ್ದಾರೆ. ಎಷ್ಟೋ ಸಂದರ್ಭದಲ್ಲಿ ಬೇರೆಯವ್ರನ್ನ ಭೇಟಿ ಆದಾಗ ನಾವು ಹೇಳ್ತೇವೆ, ಗ್ಲಾಡ್ ಟು ಮೀಟ್ ಯು, ನಿನ್ನನ್ನು ಭೇಟಿಯಾಗಿ ತುಂಬ ಸಂತೋಷ ಆಯಿತು ಅಂತೇಳಿ ಹೇಳ್ತಾ ಇರ್ತೀವಲ್ವ. ಅದೇ ರೀತಿ ಇವರು ಕೂಡ ಹೇಳ್ತಾ ಇದ್ರು. ಬಟ್ ನಿಜವಾಗ್ಲೂ ಕೂಡ ಮನಸ್ಸಿನಲ್ಲಿ ಆ ಸಂತೋಷ ಇರೋದಿಲ್ಲ. ನೋಡಿ, ಗ್ಲಾಡ್ ಅಂತ ಇದೆ ಅಂದರೆ ನಿನ್ನನ್ನು ಭೇಟಿಯಾಗಿ ನನಗೆ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ರು ಕೂಡ ನಿಜವಾಗ್ಲೂ ಅಲ್ಲಿ ಸಂತೋಷ ಆಗಿರೋದಿಲ್ಲ. He has even learned to say goodbye when he does not want to the person
ಟು ಗೋ. ಸೊ ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ನಮ್ಮ ಬಳಿ ಇರತಕ್ಕಂತಹ ವ್ಯಕ್ತಿ ದೂರ ಹೋಗ್ತಾ ಇದ್ದಾರೆ ಅಂದರೆ ನಾವು ಗುಡ್ ಬೈಯನ್ನು ಹೇಳಲೇಬೇಕಾಗುತ್ತೆ. ಒಳ್ಳೆಯದಾಗಲಿ ಹೋಗ್ಬಾ ಅಂತ ಹೇಳ್ತೇವೆ, ಬಟ್ ಅವ್ರು ಹೋಗೋದ್ರಿಂದ ನಮ್ಮ ಮನಸ್ಸಿಗೆ ಆಘಾತ ಆಗ್ತಾ ಇರುತ್ತೆ. ಆದರೂ ಕೂಡ ನಾವು ಅನಿವಾರ್ಯವಾಗಿ ಅವ್ರನ್ನ ಬೀಳ್ಕೊಡುಗೆ ಮಾಡಲೇಬೇಕಾಗುತ್ತೆ. ಸೊ ಅದೇ ರೀತಿಯಾಗಿರ್ತಕ್ಕಂತಹ ಭಾವನೆ ನನ್ನಲ್ಲೂ ಇದೆ ಅಂತಕ್ಕಂಥದ್ದನ್ನು ಫಾದರ್ ಅವರು ಇಲ್ಲಿ ಒಪ್ಕೊಳ್ತಾರೆ. ಇನ್ ಶಾರ್ಟ್, ಹಿ ಹ್ಯಾಸ್ ಲರ್ನ್ ಟು ಹೈಡ್ ಹಿಸ್ ಟ್ರೂ ಫೀಲಿಂಗ್ಸ್. ಸೊ ತನ್ನ ನೈಜ ಭಾವನೆಗಳನ್ನು ಬಚ್ಚಿಡಲಿಕ್ಕೆ ತಾನು ಕೂಡ ಕಲಿತಿರೋದಾಗಿ ಹೇಳ್ತಾರೆ. He realizes that he has lost his natural honesty and innocence. ತಾನು ಕೂಡ ತನ್ನ ಒಂದು ನ್ಯಾಚುರಲ್ ಆಗಿರ್ತಕ್ಕಂತಹ ಒಂದು ಪ್ರಾಮಾಣಿಕತೆ ಇರ್ಬೋದು, ಇನ್ನೋಸೆನ್ಸ್ ಅಂದರೆ ಮುಗ್ಧತೆ, ಇವುಗಳನ್ನು ಕಳೆದುಕೊಂಡು ಬಿಟ್ಟಿದ್ದೇನೆ ಅಂತೇಳಿ ಫಾದರ್ ಅವರು ತನ್ನ ಮಗನ ಮುಂದೆ ಒಪ್ಕೊಳ್ತಾರೆ. He feels guilty about it. He does not like the artificial behavior that has taken over his life. ಸೊ ತನ್ನ ಒಂದು ಗಿಲ್ಟಿ ಫೀಲಿಂಗನ್ನು, ಅಂದರೆ ತಾನೂ ಕೂಡ ತಪ್ಪು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಅವರು ಇಲ್ಲಿ ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಬಿಹೇವಿಯರ್ ಅಂದರೆ ನೈಜ ವ್ಯಕ್ತಿತ್ವ ಆಗದೇ ಇರತಕ್ಕಂಥದ್ದು, ಅದನ್ನು ಕೂಡ ಅವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಹಿ ಟೆಲ್ಸ್ ಹಿಸ್ ಸನ್ ದ್ಯಾಟ್ ಹಿ ವಿಶಸ್ ಟು ಚೇಂಜ್. ತಾನು ಈಗ ಬದಲಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಫೇಕ್ ಲೈಫ್ ಏನಿದೆನೋ ಅದರಿಂದ ಆಚೆ ಬರಬೇಕು. ಹಿ ವಾಂಟ್ಸ್ ಟು ಗೋ ಬ್ಯಾಕ್ ಟು ದ ವೇ ಹಿ ವಾಸ್ ವೆನ್ ಹಿ ವಾಸ್ ಎ ಚೈಲ್ಡ್. ತಾನು ಮಗುವಾಗಿದ್ದಾಗ ಯಾವ ರೀತಿ ಮುಗ್ಧನಾಗಿದ್ನೋ ಅದೇ ರೀತಿ ಮತ್ತೆ ಮುಗ್ಧತೆ ನನ್ನಲ್ಲಿ ಬರಬೇಕು, ಅದೇ ರೀತಿ ಚೈಲ್ಡ್ ಇದ್ದಾಗನ ಒಂದು ಮುಗ್ಧತೆಯನ್ನು ವಾಪಸ್ ನಾನು ತಂದ್ಕೋಬೇಕು ಅಂತಕ್ಕಂತಹದ್ದನ್ನು ಅವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ರೀಲರ್ನ್ ಹೌ ಟು ಬಿ ಟ್ರೂತ್ಫುಲ್ ಆ್ಯಂಡ್ ಜೆನ್ಯೂನ್. ಸೊ ತಾನು ಈಗ ಮತ್ತೆ ಕಲಿಬೇಕು. ರೀಲರ್ನ್ ಅಂದರೆ ಮೊದಲಿಗೆ ಚಿಕ್ಕವನಿದ್ದಾಗ ಕಲ್ತಿದ್ದ, ಈಗ ಮತ್ತೆ ತಾನು ಕಲಿಬೇಕು ಅದನ್ನೇ ಅಂತೇಳಿ ಹೇಳ್ತಾ ಇದ್ದಾನೆ. ದ ಫಾದರ್ ದೆನ್ ಟರ್ನ್ಸ್ ಟು ಹಿಸ್ ಸನ್ ಆ್ಯಸ್ ಎ ಟೀಚರ್. ನಂತರದಲ್ಲಿ ನಮ್ಮ ಪೊಯಿಟ್ ಏನು ಹೇಳ್ತಾರೆ ಅಂದರೆ ತಮ್ಮ ಮಗನನ್ನೇ ಒಬ್ಬ ಟೀಚರ್ ಆಗಿ ಇಲ್ಲಿ ಅವರು ಟೀಚರ್ ಆಗು ನೀನು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಹಿ ಸೇಸ್ ದ್ಯಾಟ್ ದ ಚೈಲ್ಡ್ ಸ್ಟಿಲ್ ಹ್ಯಾಸ್ ಅ ನ್ಯಾಚುರಲ್ ಇನ್ನೋಸೆನ್ಸ್. ಯಾವ ಕಾರಣದಿಂದ ತಮ್ಮ ಮಗನನ್ನೇ ಇವರು ಟೀಚರ್ ಆಗಿ ಇಲ್ಲಿ ಪರಿಗಣನೆ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಇನ್ನೋಸೆನ್ಸ್, ಮುಗ್ಧತೆ ಅಂತಕ್ಕಂಥದ್ದು ತಮ್ಮ ಮಗನಲ್ಲಿ ಇನ್ನೂ ಕೂಡ ನ್ಯಾಚುರಲ್ ಆಗಿ ಇದೆ. ಆ ಕಾರಣದಿಂದ ಎ ಚೈಲ್ಡ್ ಲಾವ್ಸ್ ಟ್ರೂಲಿ. ಸೊ ಆ ಒಂದು ಮಗು ನಗ್ತಕ್ಕಂಥದ್ದು ನಿಜವಾಗಿರುತ್ತೆ. ಹಾಗಾಗಿ ಎ ಚೈಲ್ಡ್ಸ್ ಫೇಸ್ ಈಸ್ ಓಪನ್ ಆ್ಯಂಡ್ ಆನೆಸ್ಟ್. ಸೊ ಆ ಒಂದು ಮಗು ಮುಖವಾಡವನ್ನು ಧರಿಸಿಲ್ಲ, ಪ್ರಾಮಾಣಿಕವಾಗಿದೆ. ಎ ಚೈಲ್ಡ್ಸ್ ಹಾರ್ಟ್ ಈಸ್ ಪ್ಯೂರ್. ಆ ಒಂದು ಮಗುವಿನ ಹೃದಯ ಅಂತಕ್ಕಂಥದ್ದು ಪರಿಶುದ್ಧವಾಗಿದೆ. ಯಾಕೆಂದರೆ ಅಲ್ಲಿ ಯಾವುದೇ ಒಂದು ಕಲ್ಮಶಗಳು ಅಥವಾ ಒಂದು ಫೇಕ್ ಆಗಿರ್ತಕ್ಕಂತಹ ನಟನೆ ಮಾಡ್ತಕ್ಕಂತಹ ಗುಣಗಳು ಇಲ್ಲ. ದ ಫಾದರ್ ವಾಂಟ್ಸ್ ಟು ಲರ್ನ್ ದೀಸ್ ಕ್ವಾಲಿಟೀಸ್ ಅಗೇನ್ ಫ್ರಮ್ ಹಿಸ್ ಸನ್. ಸೊ ಮತ್ತೊಂದು ಸಾರಿ ಆ ಒಂದು ಗುಣಗಳು, ಅಂದರೆ ನಮ್ಮ ಪೋಯೆಟ್ ಕೂಡ ಚಿಕ್ಕವರಾಗಿ ಇದ್ದಾಗ ಇದೇ ರೀತಿಯ ಮುಗ್ಧತೆಯನ್ನು ಹೊಂದಿರ್ತಾರೆ, ಬಟ್ ಈಗ ಅದನ್ನು ಕಳೆದುಕೊಂಡಿದ್ದಾರೆ. ಮತ್ತೆ ಆ ಒಂದು ಮುಗ್ಧತೆಯನ್ನು ತಮ್ಮ ಮಗನಿಂದ ಪಡೆದುಕೊಳ್ಬೇಕು ಅಂತಕ್ಕಂತಹ ಒಂದು ಹಂಬಲವನ್ನು ಇಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ರೀಲರ್ನ್ ಹೌ ಟು ಲಾಫ್ ವಿತ್ ಹಿಸ್ ಹಾರ್ಟ್. ಮತ್ತೊಂದು ಸಾರಿ ನಾನು ನಿಜವಾಗಿಯೂ ನಗ್ತಕ್ಕಂಥದ್ದು ಅಂದರೆ ಹೃದಯದಿಂದ ನಗ್ತಕ್ಕಂಥದ್ದನ್ನು ಕಲಿಬೇಕು. ಹಿ ವಾಂಟ್ಸ್ ಟು ರೀಲರ್ನ್ ಹೌ ಟು ಬಿ ಟ್ರೂತ್ಫುಲ್ ಆ್ಯಂಡ್ ಸಿಂಪಲ್ ಆಗಿರತಕ್ಕಂಥದ್ದು ಮತ್ತು ನೈಜವಾಗಿರತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಮಗನಿಂದ ಕಲಿಬೇಕು ಅಂತೇಳಿ ಅವರು ಇಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಎಟ್ ದ ಎಂಡ್ ಆಫ್ ದ ಪೋಯಮ್ ದ ಫಾದರ್ ಮೇಕ್ಸ್ ಎ ರಿಕ್ವೆಸ್ಟ್ ಟು ಹಿಸ್ ಸನ್. ಕೊನೆ ಭಾಗದಲ್ಲಿ ಮಗನಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾರೆ. ಹಿ ಆಸ್ಕ್ಸ್ ದ ಬಾಯ್ ಟು ಶೋ ಹಿಮ್ ಹೌ ಟು ಸ್ಮೈಲ್ ಲೈಕ್ ಎ ಚೈಲ್ಡ್ ಅಗೇನ್. ಮಗುವಿನಂತೆ ಮುಗ್ಧತೆಯಿಂದ ಯಾವ ರೀತಿ ನಗಬೇಕು ಅಂಥೇಳಿ ಮತ್ತೆ ನನಗೆ ಕಲಿಸಿಕೊಡು ಅಂತೇಳಿ ಮಗನಲ್ಲಿ ಕೇಳ್ಕೊಳ್ತಾರೆ. ಹಿ ವಿಶಸ್ ಟು ಬಿ ಫ್ರೀ ಫ್ರಮ್ ಆಲ್ ದ ಫಾಲ್ಸ್ ಮಾಸ್ಕ್ಸ್ ದಟ್ ಅಡಲ್ಟ್ಸ್ ವೇರ್. ಅಡಲ್ಟ್ ಆಗಿರ್ತಕ್ಕಂಥವ್ರು ಯಾವ ರೀತಿ ಮುಖವಾಡಗಳನ್ನು ಧರಿಸಿ ಬದುಕ್ತಾ ಇದ್ದಾರೋ ಅದರಿಂದ ತಾನು ಆಚೆ ಬರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಬಯಸ್ತಾ ಇದ್ದಾರೆ. ಹಿ ವಾಂಟ್ಸ್ ಟು ಬಿ ಲೈಕ್ ಎ ಚೈಲ್ಡ್ ಅಗೇನ್, ಆನೆಸ್ಟ್, ಸಿನ್ಸಿಯರ್ ಆ್ಯಂಡ್ ನ್ಯಾಚುರಲ್. ವಿದ್ಯಾರ್ಥಿಗಳೇ, ಕನ್ಕ್ಲೂಷನ್ ಪಾರ್ಟನ್ನು ನೋಡೋಣ. ಅದಕ್ಕಿಂತ ಮೊದಲು ಈ ರೀತಿ ಕನ್ನಡದಲ್ಲಿ ನೀವು ಇಂಗ್ಲೀಷ್ ಲಿಟ್ರೇಚರ್ನ ಲೆಸನ್ಸ್ಗಳನ್ನು, ಪೋಯಮ್ಗಳ ಒಂದು ಕನ್ನಡ ಸಮರಿಯನ್ನು ಕಲಿಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ವಿಡಿಯೋಗೂ ಕೂಡ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ಒಂದು ಚಾನಲ್ಗೆ ಸಪೋರ್ಟನ್ನು ಮಾಡಿ ವಿದ್ಯಾರ್ಥಿಗಳೇ. ಇನ್ನು ಕೊನೆಯ ಒಂದು ಕನ್ಕ್ಲೂಷನ್ ಪಾರ್ಟ್ ನೋಡಿ. ಒನ್ಸ್ ಅಪಾನ್ ಎ ಟೈಮ್ ಈಸ್ ಮೂವಿಂಗ್ ಪೋಯಮ್. ಇಟ್ ಸ್ಪೀಕ್ಸ್ ಅಬೌಟ್ ದ ಲಾಸ್ ಆಫ್ ಇನ್ನೋಸೆನ್ಸ್ ಇನ್ ದ ಮಾಡರ್ನ್ ವರ್ಲ್ಡ್. ಯಾವ ರೀತಿ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಇನ್ನೋಸೆನ್ಸ್, ಮುಗ್ಧತೆ ಅಂತಕ್ಕಂಥದ್ದು ಕಳೆದು ಹೋಗ್ತಾ ಇದೆ ವ್ಯಕ್ತಿಯಿಂದ ಅಂತೇಳಿ ಇಲ್ಲಿ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. ಇಟ್ ಶೋಸ್ ಹೌ ಪೀಪಲ್ ಹ್ಯಾವ್ ಬಿಕಮ್ ಆರ್ಟಿಫಿಷಿಯಲ್ ಆ್ಯಂಡ್ ಸೆಲ್ಫಿಶ್. ಯಾವ ರೀತಿ ವ್ಯಕ್ತಿಗಳು ಆರ್ಟಿಫಿಷಿಯಲ್ ಆಗಿ ಅಂದರೆ ನೈಜತೆಯೇ ಇರೋದಿಲ್ಲ, ಕೇವಲ ಕೃತಕವಾಗಿ ಬದುಕ್ತಾ ಇದ್ದಾರೆ, ಸ್ವಾರ್ಥದಿಂದ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಇಟ್ ಶೋಸ್ ಹೋಪ್. ಅದ್ರ ಜೊತೆಗೆ ಕೆಲವೊಂದಿಷ್ಟು ಭರವಸೆಗಳನ್ನು ಕೂಡ ಇಲ್ಲಿ ಪೋಯೆಟ್ ಅವರು ವ್ಯಕ್ತಪಡಿಸ್ತಾರೆ. ದ ಫಾದರ್ ಬಿಲೀವ್ಸ್ ದ್ಯಾಟ್ ಇನ್ನೋಸೆನ್ಸ್ ಕ್ಯಾನ್ ಬಿ ರೀಗೈನ್ಡ್ ಬೈ ಲರ್ನಿಂಗ್ ಫ್ರಮ್ ಚಿಲ್ಡ್ರನ್. ಯಾವ ರೀತಿ ಅಂದರೆ ಹೋಪನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ನಾವು ಮಕ್ಕಳನ್ನು ನೋಡಿ ಇನ್ನೂ ಮುಗ್ಧತೆಯನ್ನು ಮತ್ತೆ ಕಲಿಬಹುದು, ಅದಕ್ಕೆ ಅವಕಾಶ ಇದೆ. ನಾವೆಲ್ಲರೂ ಕೂಡ ಆ ಒಂದು ಮುಗ್ಧತೆಯನ್ನು ವಾಪಸ್ ಪಡಿಬೇಕು, ನಮ್ಮ ವ್ಯಕ್ತಿತ್ವ ನೈಜತೆಯಿಂದ ಕೂಡಬೇಕು ಅಂತಕ್ಕಂತಹ ಒಂದು ಹೋಪನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ.
ದ ಪೋಯಮ್ ಟೀಚಸ್ ಅಸ್ ಟು ಬಿ ಆನೆಸ್ಟ್, ನ್ಯಾಚುರಲ್ ಆ್ಯಂಡ್ ಟ್ರೂ ಇನ್ ಅವರ್ ಲೈವ್ಸ್. ಸೊ ಆದಷ್ಟು ಮಟ್ಟಿಗೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಬದುಕ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂತಹ ಆಶಯವನ್ನು ಈ ಒಂದು ಪೋಯಮ್ ಮೂಲಕ ಪೊಯೆಟ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಡಿಯರ್ ಸ್ಟೂಡೆಂಟ್ಸ್, ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಆ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತೆ ಸಿಗೋಣ ಮತ್ತು ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಟೇಕ್ ಕೇರ್, ಆಲ್ ದ ಬೆಸ್ಟ್, ಕೀಪ್ ಲರ್ನಿಂಗ್.